We greet you all in the precious name of our Lord and Savior Jesus Christ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದಿಸ್ತೇನೆ. Sunday mornings I used to teach about living by grace. ನಾನು ರವಿವಾರ ಮುಂಜಾನೆ ಕೃಪೆಯಿಂದ ಜೀವಿಸುವುದರ ಬಗ್ಗೆ ನಾನು ಕಲಿಸ್ತಾ ಇದ್ದೆ. Now I'm that serious I'm going to take it Sunday evening. ಮತ್ತು ಆ ಒಂದು ಬೋಧನೆಯನ್ನು ನಾನು ರವಿವಾರ ಸಾಯಂಕಾಲ ತೆಗೆದುಕೊಳ್ತಾ ಇದ್ದೇನೆ. I'm talking about how to live a holy life by grace. ಮತ್ತು ನಾನು ಕಲಿಸುವಂತ ವಿಷಯ ಏನಾಗಿದೆ ಅಂದ್ರೆ ಕೃಪೆಯಿಂದ ನಾವು ಹೇಗೆ ಪರಿಶುದ್ಧವಾದ ಜೀವಿತ ಜೀವಿಸಬಹುದೆಂಬುದಾಗಿ. Don't miss it. ಅದನ್ನು ತಪ್ಪಿಸಿಕೊಳ್ಳಬೇಡಿರಿ. So morning I'll be talking about new covenant. ಮತ್ತು ನಾನು ಮುಂಜಾನೆ ಹೊಸ ಒಡಂಬಡಿಕೆಯ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. Please turn your Bible to Matthew 26th chapter. ನಿಮ್ಮ ಬೈಬಲ್ ಅನ್ನು ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯಕ್ಕೆ Gospel ತಿರುಗಿಸಿರಿ. according to Matthew 26th chapter verse 26 to 28. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 26ನೇ ವಚನದಿಂದ 28ನೇ ವಚನ. And as they were eating, Jesus took bread and blessed it and brake it and gave it to the disciples and said, "Take, eat, this is my body." And he took the cup and he gave thanks, gave it to them, saying, "Drink ye all of it, for this is my blood of the New Testament, which is shed for many for the remission of sins." ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. Jesus started this Holy Communion. ಈ ಪವಿತ್ರವಾದ ಕರ್ತನ ಮೇಜು ಯೇಸು ಪ್ರಾರಂಭಿಸಿದ್ದು. He gave for disciples. ಆತನು ಶಿಷ್ಯರಿಗೆ ಕೊಟ್ಟಿದ್ದು. We are taken today. We do it in remembrance of Him. ಇವತ್ತು ನಾವು ಸಹ ಅದನ್ನು ತೆಗೆದುಕೊಂಡಿದ್ದೇವೆ, ಆತನನ್ನು ನೆನಪಿಸಿಕೊಂಡು ನಾವು ಇದನ್ನು ಮಾಡ್ತಾ ಇದ್ದೇವೆ. Why we do it? ನಾವು ಯಾಕೆ ಇದನ್ನು ಮಾಡ್ತಾ ಇದ್ದೇವೆ? I always keep repeating it. There are only two rituals in Christianity. ನಾನು ಯಾವಾಗಲೂ ಈ ವಿಷಯವನ್ನು ಪದೇ ಪದೇ ಹೇಳ್ತಾ ಇದ್ದೇನೆ. ಯಾಕಂದರೆ ಕ್ರೈಸ್ತ ಜೀವಿತದಲ್ಲಿ ಎರಡು ಪದ್ಧತಿಗಳು ನಾವು ಅನುಸರಿಸಿಕೊಂಡು ಬರ್ತಾ ಇದ್ದೇವೆ. Number one is water baptism. ಒಂದನೇದಾಗಿ ಅದು ನೀರಿನ ದೀಕ್ಷಾ ಸ್ನಾನವಾಗಿದೆ. We have to take part after our salvation experience. ನಾವು ರಕ್ಷಣೆಯ ಅನುಭವ ಆದ ಮೇಲೆ ಈ ನೀರಿನ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಂತದ್ದು ಬೇಕಾಗಿದೆ. If you are not taken this month 22nd, we will give water baptism. ನೀವು ದೀಕ್ಷಾ ಸ್ನಾನ ತೆಗೆದುಕೊಂಡಿಲ್ಲ ಅಂದರೆ ಈ ತಿಂಗಳು 22ನೇ ತಾರೀಕು ನಮಗೆ ನೀರಿನ ದೀಕ್ಷಾ ಸ್ನಾನವಿರುತ್ತದೆ. And second one is the Lord's table, Holy Communion. ಮತ್ತು ಎರಡನೇ ಪದ್ಧತಿ ನಾವು ಅನುಸರಿಸಿಕೊಂಡು ಬರುವಂತದ್ದು ಅದು ಕರ್ತನ ಮೇಜಾಗಿದೆ. Why we have to take part? ನಾವು ಯಾಕೆ ಈ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳಬೇಕು? So much explanation I gave about it. ನಾನು ಇದರ ವಿಷಯವಾಗಿ ಅನೇಕ ವಿವರಣೆಗಳನ್ನು ನಾನು ಮಾಡಿದ್ದೇನೆ. It's not some prasadam we come and take. ಇದು ಯಾವುದೋ ಒಂದು ಪ್ರಸಾದವಲ್ಲ ನಾವು ಬಂದು ತೆಗೆದುಕೊಳ್ಳುವಂತದ್ದು. The reason we take is we all belong to a covenant. ಮತ್ತು ನಾವು ತೆಗೆದುಕೊಳ್ಳುವಂತ ಒಂದು ಕಾರಣ ಏನೆಂದರೆ ನಾವು ಎಲ್ಲರೂ ಈ ಹೊಸ ಒಡಂಬಡಿಕೆಗೆ ಭಾಗಿದಾರರಾಗಿದ್ದೇವೆ ಎಂಬುದಾಗಿ. To a new covenant. ನಾವು ಹೊಸ ಒಡಂಬಡಿಕೆಯ ಭಾಗಿದಾರರು ಎಂಬುದಾಗಿ. This is blood covenant. ಇದು ರಕ್ತದ ಒಡಂಬಡಿಕೆಯಾಗಿದೆ. Hallelujah. Hallelujah. Blood covenant is started by God. ರಕ್ತದ ಒಡಂಬಡಿಕೆ ಪ್ರಾರಂಭವಾದದ್ದು ದೇವರಿಂದ. You know, it is practiced in those days. ಅದು ಆ ದಿನಗಳಲ್ಲಿ ಅದು ಆ ಪದ್ಧತಿಯನ್ನು ಅನುಸಾರ ಮಾಡ್ತಾ ಇದ್ರು. If two groups want to enter into a covenant, they will send one representative from each other. ಮತ್ತು ಎರಡು ಗುಂಪುಗಳು ಅವರು ಒಡಂಬಡಿಕೆಯಲ್ಲಿ ಅವರು ಭಾಗಿಯಾಗುವಾಗ ಆ ಇಬ್ಬರು ಗುಂಪಿನವರು ಒಬ್ಬೊಬ್ಬರಿಗೆ ಪ್ರತಿನಿಧಿಯಾಗಿ ಕಳಿಸ್ತಾ ಇದ್ರು. And they will have a covenant meal. ಮತ್ತು ಅವರು ಒಡಂಬಡಿಕೆ ಊಟವನ್ನು ಮಾಡ್ತಾ ಇದ್ರು. From there this Holy Communion has come. ಮತ್ತು ಅಲ್ಲಿಂದ ಈ ಒಂದು ಕರ್ತನ ಮೇಜು ಪ್ರಾರಂಭವಾಗಿದೆ. This blood covenant is between God and man. ಮತ್ತು ಈ ರಕ್ತದ ಒಡಂಬಡಿಕೆ ಅದು ದೇವರ ಮತ್ತು ಮನುಷ್ಯರ ಮಧ್ಯೆಯಾಗಿತ್ತು. But there was not even one man who is worthy enough to go and make covenant with God. ಆದ್ರೆ ದೇವರೊಂದಿಗೆ ಹೋಗಿ ಒಡಂಬಡಿಕೆ ಮಾಡಿಕೊಳ್ಳುವುದಕ್ಕಾಗಿ ಒಬ್ಬ ಮನುಷ್ಯನಾದರೂ ಯೋಗ್ಯನಾಗಿರಲಿಲ್ಲ. One man was not there. ಒಬ್ಬ ಮನುಷ್ಯನೂ ಇರಲಿಲ್ಲ. So God himself
came in the form of a man. ಅದಕ್ಕಾಗಿ ದೇವರು ತಾನೇ ಮನುಷ್ಯ ರೂಪ ಧರಿಸಿಕೊಂಡು ಆತನು ಬರ್ತಾನೆ. His name is Jesus. ಆತನ ಹೆಸರೇ ಯೇಸು ಆಗಿದೆ. Jesus made this covenant as a man representative. ಮತ್ತು ಯೇಸು ಕ್ರಿಸ್ತನು ಈ ಒಡಂಬಡಿಕೆಯನ್ನು ಮನುಷ್ಯನ ಪ್ರತಿನಿಧಿಯಾಗಿ ಮಾಡ್ತಾನೆ. God and Jesus made this covenant. ಮತ್ತು ದೇವರು ಮತ್ತು ಯೇಸು ಈ ಒಡಂಬಡಿಕೆಯಲ್ಲಿದ್ದಾರೆ. Jesus was my representative. ಯೇಸು ನನ್ನ ಪ್ರತಿನಿಧಿಯಾಗಿದ್ದಾನೆ. He died on the cross. ಆತನು ಕ್ರೂಜೆ ಮೇಲೆ ಸತ್ತನು. And there are so many promises based on the crosses written in the Bible. ಮತ್ತು ಕ್ರೂಜೆಯನ್ನು ಅನುಸಾರವಾಗಿರುವಂತ ವಾಗ್ದಾನಗಳು ಅನೇಕ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. When they make a covenant, they make promises. ಮತ್ತು ಈ ಒಡಂಬಡಿಕೆ ಮಾಡಿಕೊಳ್ಳುವಾಗ ಅವರು ಅದರ ಜೊತೆ ವಾಗ್ದಾನಗಳನ್ನು ಸಹ ಮಾಡಿಕೊಳ್ತಾರೆ. Promises are very important. ಈ ವಾಗ್ದಾನಗಳು ಬಹಳ ಪ್ರಾಮುಖ್ಯವಾಗಿವೆ. Even our Christian marriage is a covenant. ಮತ್ತು ನಮ್ಮ ಕ್ರೈಸ್ತ ಮದುವೆಯು ಸಹ ಒಂದು ಒಡಂಬಡಿಕೆಯಾಗಿದೆ. We exchange vows, we make promises. ನಾವು ನಮ್ಮ ಅರಿಕೆಗಳನ್ನು ನಾವು ಒಬ್ಬರಿಗೊಬ್ಬರು ನಾವು ಹಂಚಿಕೊಳ್ತೇವೆ. When ಯಾವಾಗ man becomes husband, when he becomes, ಯಾವಾಗ ಒಬ್ಬ ಮನುಷ್ಯನು ಗಂಡನಾಗ್ತಾನೆ, when a woman becomes a wife, ಯಾವಾಗ ಒಬ್ಬ ಸ್ತ್ರೀ ಹೆಂಡತಿ ಆಗ್ತಾಳೆ, when that girl becomes a wife, ಯಾವಾಗ ಒಬ್ಬ ಸ್ತ್ರೀ ಹೆಂಡತಿ ಆಗ್ತಾಳೆ, we think if we tie in the neck, she will become wife. ನಾವು ಅನ್ಕೊಳ್ತೇವೆ ಕುತ್ತಿಗೆಗೆ ಗಂಟು ಹಾಕಿದ್ರೆ ಆಕೆ ಹೆಂಡತಿ ಆಗ್ಬಿಡ್ತಾಳೆ. Or put a ring, she will become a wife. ಅಥವಾ ಉಂಗುರ ಹಾಕಿದ್ರೆ ಹೆಂಡತಿ ಆಗ್ತಾಳೆ. This is only a sign of a covenant. ಇವು ಒಡಂಬಡಿಕೆ ಸೂಚನೆಗಳು ಮಾತ್ರವಾಗಿದೆ. When they declare with their mouth, they become a husband and wife. ಅವರು ತಮ್ಮ ಬಾಯಿಂದ ಅರಿಕೆಗಳನ್ನು ಮಾಡಿದಾಗ ಗಂಡ ಹೆಂಡತಿಯರಾಗ್ತಾರೆ. And it is good to have a covenant sign. ಈ ಒಡಂಬಡಿಕೆ ಚಿಹ್ನೆ ಇಟ್ಟುಕೊಳ್ಳುವುದು ಅದು ಒಳ್ಳೆಯದಾಗಿದೆ. Because in those days they used to cut the finger, they used to make incisionisms for married people. ಮತ್ತು ಆ ದಿನಗಳಲ್ಲಿ ಅಲ್ಲಿ ಹೇಳ್ತಾ ಇದ್ರು, ಮದುವೆಯಾದ ಜನರಿಗೆ ಅವರು ಅಲ್ಲಿ ಒಂದು ರಕ್ತದಂತೆ ಅವರು ಕೊಯ್ತಾ ಇದ್ರಂತೆ. So the mark will be there. This is a married man, this is a married woman. ಮತ್ತು ಅವರು ಕೈ ಕೊಯ್ದಾಗ ಆ ಕೊಯ್ಯುವಿಕೆ ನೋಡಿದಾಗ ಎಲ್ಲರಿಗೂ ಗೊತ್ತಾಗ್ತದೆ ಇವರಿಗೆ ಮದುವೆ ಆಗಿದೆ ಎಂಬುದಾಗಿ. Thank God it is not practiced now. ದೇವರಿಗೆ ಸ್ತೋತ್ರ, ಈಗ ನಾವು ಅದನ್ನು ಪಾಲ್ಗೊಳ್ತಾ ಇಲ್ಲ. So instead of that we wear rings. ಮತ್ತು ಅದರ ಬದಲಾಗಿ ನಾವು ಉಂಗುರ ಹಾಕಿಕೊಳ್ತೇವೆ. Hallelujah. Hallelujah. Now how this new covenant is going to help me, that is important. ಈಗ ಪ್ರಾಮುಖ್ಯವಾದ ವಿಷಯ ಏನೆಂದರೆ ಈ ಹೊಸ ಒಡಂಬಡಿಕೆ ನನಗೆ ಹೇಗೆ ಸಹಾಯ ಮಾಡ್ತದೆ. Okay, God made covenant. Okay, how it is going to be useful for me? ದೇವರು ಒಡಂಬಡಿಕೆಯನ್ನು ಮಾಡಿದ ಅದು ಒಳ್ಳೆಯದು, ಆದ್ರೆ ಈ ಒಡಂಬಡಿಕೆ ನನಗೆ ಹೇಗೆ ಸಹಾಯ ಮಾಡ್ತದೆ. Because tomorrow I have to work, I have to go to my job. ಮತ್ತು ನಾಳೆ ನಾನು ಕೆಲಸಕ್ಕೆ ಹೋಗಬೇಕು. I have to face the problems. ಮತ್ತು ನಾನು ಸಮಸ್ಯೆಗಳನ್ನು ಎದುರಿಸಬೇಕು. So one example I'll give. ಒಂದು ಉದಾಹರಣೆಯನ್ನು ನಾನು ಕೊಡ್ತೇನೆ. Please turn your Bible to 2 Corinthians. 2ನೇ ಕೊರಿಂಥಕ್ಕೆ ನಿಮ್ಮ ಬೈಬಲ್ ತೆರೆಯಿರಿ. How it is useful for us. ಅದು ನಮಗೆ ಹೇಗೆ ಉಪಯೋಗ ಆಗಿದೆ. 2 Corinthians 12th chapter. 2ನೇ ಕೊರಿಂಥ 12ನೇ ಅಧ್ಯಾಯ verse 9 and 10. 9-10ನೇ ವಚನ. And he said unto me, my grace is sufficient for you, for my strength is made perfect in weakness. Most gladly therefore will I rather glory in my infirmities, that the power of Christ may rest upon me. Therefore I take pleasure in infirmities, in reproaches, in necessities, in persecution, in distresses, for Christ's sake. For when I am weak, then am I strong. ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳಪಡುವೆನು. ಆದದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. Hallelujah. Hallelujah. Here Apostle Paul is praying. Then God speaks. God gives a reply. And the reply is, my grace
is sufficient for you. My strength has made you perfect in your weakness. ಇಲ್ಲಿ ಅಪೋಸ್ತಲನ ಪೌಲನು ಆತನು ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಆತನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟು ಹೇಳ್ತಾನೆ, ನನ್ನ ಕೃಪೆಯೇ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುವುದೆಂಬುದಾಗಿ. The moment God answers this man, oh, he rejoices. ಮತ್ತು ಯಾವ ಕ್ಷಣ ದೇವರು ಆತನಿಗೆ ಉತ್ತರ ಕೊಡ್ತಾನೋ ಆತನು ಸಂತೋಷಗೊಳ್ತಾನೆ. Because he understood the new covenant. ಯಾಕಂದ್ರೆ ಆತನು ಅರ್ಥ ಮಾಡಿಕೊಂಡ ಹೊಸ ಒಡಂಬಡಿಕೆ ಏನೆಂಬುದಾಗಿ. You know what he replies? ಆತನು ಏನು ಉತ್ತರ ಕೊಡ್ತಾನೆ? The verse 9, after God says, Paul says like this, I rather glory in my infirmities that the power of Christ may rest upon me. 9ನೇ ವಚನದಲ್ಲಿ ಆತನು ಹೇಳ್ತಾನೆ, ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುತ್ತೇನೆ. Shall we tell in Kannada? ಎಲ್ಲರೂ ಕನ್ನಡದಲ್ಲಿ ಹೇಳ್ರಿ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. I used to wonder what man he is. How can he say it? ನನಗೆ ಆಶ್ಚರ್ಯವಾಗ್ತದೆ, ಎಂತ ಮನುಷ್ಯನು ಈತನಾಗಿದ್ದಾನೆ, ಹೇಗೆ ಈ ಮಾತುಗಳನ್ನು ಹೇಳುವುದಕ್ಕೆ ಸಾಧ್ಯ? And he doesn't stop. He goes on to say, I have pleasure in infirmities, in reproaches, in necessities, in persecution, in distresses, for Christ's sake. ಆತನು ಹೇಳ್ತಾನೆ, ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯಲ್ಲಿಯೂ ತಿರಸ್ಕಾರವು ಕೊರತೆಯು ಹಿಂಸೆಯು ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ tell this after him, that will be good. All of you repeat in Kannada. ಎಲ್ಲೋ ಕನ್ನಡದಲ್ಲಿ ಹೇಳ್ರಿ. ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು ತಿರಸ್ಕಾರವು ಕೊರತೆಯು ಹಿಂಸೆಯು ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. How can man say I have pleasure when somebody reject me in persecution, in mental agony? How can he have it? ಮತ್ತು ಹೇಗೆ ಒಬ್ಬ ಮನುಷ್ಯನು ಹೇಳಕ್ಕೆ ಸಾಧ್ಯ? ಯಾರಾದರೂ ತಿರಸ್ಕಾರ ಮಾಡಿದಾಗ ಮತ್ತು ನಾನು ನಿರ್ಬಲಾವಸ್ಥೆಯಲ್ಲಿದ್ದಾಗ ಇಂಥ ಪರಿಸ್ಥಿತಿಯಲ್ಲಿ ನಾನು ಹೇಗೆ ಸಂತೋಷ ಪಡಬಹುದು? Let me explain. ನಾನು ಇದನ್ನು ನಿಮಗೆ ವಿವರಿಸ್ತೇನೆ. Now, if you have to understand, you have to read from verse 7. ಮತ್ತು ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನೀವು 7ನೇ ವಚನದಿಂದ ನೀವು ಅರ್ಥ ಮಾಡಿಕೊಳ್ಳಬೇಕು. In verse 7, 7ನೇ ವಚನದಲ್ಲಿ he says, unless I should be exalted above measure through the abundance of the revelations that was given to me, a thorn in the flesh, the messenger of Satan to buffet me, lest I should be exalted above measure. Verse 8, for these things I besought the Lord thrice, that it might depart from me. ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿ ಇರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದಂತೆ ಇದಾಯಿತು. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. Here he says, it was thorn in the flesh was given to me. ಅಲ್ಲಿ ಹೇಳ್ತದೆ, ನನ್ನ ಶರೀರದಲ್ಲಿ ಒಂದು ಮುಳ್ಳು ನನಗೆ ಕೊಡಲ್ಪಟ್ಟಿತು. All of you say thorn in the flesh. ಶರೀರದಲ್ಲಿ ಮುಳ್ಳು. It will definitely pain. ಅದು ಖಂಡಿತ ಚುಚ್ಚುತ್ತದೆ. Yes or no? ಹೌದಾ ಇಲ್ವಾ? What is this thorn in the flesh? ಈ ಶರೀರದಲ್ಲಿ ಇರುವಂತ ಮುಳ್ಳು ಏನಾಗಿದೆ? ಕೆಲವರು ಹೇಳ್ತಾರೆ This is sickness. ಇದು ರೋಗ ಎಂಬುದಾಗಿ. Because Apostle Paul said, thorn in the flesh is given to me. ಯಾಕಂದ್ರೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನನ್ನ ಶರೀರದಲ್ಲಿ ಒಂದು ಮುಳ್ಳು ಕೊಡಲ್ಪಟ್ಟಿದೆ, ಅದಕ್ಕಾಗಿದ್ದು ರೋಗ. God has given sickness. ದೇವರೇ ರೋಗ ಕೊಡ್ತಾನೆ. He had a problem with eye, in his eye always it will, some infection will be there. It will be watering. ಮತ್ತು ಅಪೊಸ್ತಲನ ಪೌಲನ ಕಣ್ಣಲ್ಲಿ ಆತನಿಗೆ ಇನ್ಫೆಕ್ಷನ್ ಇತ್ತು ಮತ್ತು ಕಣ್ಣೀರು ಬರ್ತಾನೆ ಇತ್ತು. So he prayed God 3 times, remove it.
God says, no, I will not remove sickness. You should live with sickness. My grace is sufficient for you. My strength will make you perfect in weakness. ಅದಕ್ಕಾಗಿ ಪೌಲನು ಪ್ರಾರ್ಥನೆ ಮಾಡ್ತಾನೆ, ದೇವರೇ ಈ ಕಣ್ಣಿನ ಸಮಸ್ಯೆ ತೆಗೆದಾಕು ಎಂಬುದಾಗಿ ಹೇಳಿದಾಗ ದೇವ ಹೇಳ್ತಾನೆ, ಇಲ್ಲ ಇದು ರೋಗ ತೆಗೆದು ಹಾಕುವುದಿಲ್ಲ. ಈ ಒಂದು ಬಲಹೀನತೆಯಲ್ಲಿ ನಿನಗೆ ಬಲವು ಪೂರ್ಣ ಸಾಧಕವಾಗ್ತದೆ, ನನ್ನ ಕೃಪೆಯೇ ನಿನಗೆ ಸಾಕಾಗಿದೆ ಎಂಬುದಾಗಿ. I read all the Bible's commentaries, everything. ನಾನು ಎಲ್ಲ ಬೈಬಲ್ಗಳನ್ನು ಕಾಮೆಂಟ್ರಿಗಳನ್ನು ಓದಿ ಹೇಳ್ತಾ ಇದ್ದೇನೆ. Thorn in the flesh is not sickness. ಈ ಶರೀರದಲ್ಲಿ ಮುಳ್ಳು ಕೊಡಲ್ಪಟ್ಟಿದೆ ಎಂಬುದಾಗಿ ಹೇಳುವಂತದ್ದು ಅದು ರೋಗದ ಬಗ್ಗೆ ಅಲ್ಲ. Hallelujah. Hallelujah. So don't say Paul had a sickness, I will also have sickness. ಎಂದಿಗೂ ಹೇಳ್ಬೇಡ್ರಿ ಪೌಲನಿಗೆ ರೋಗ ಇತ್ತು ನನಗೂ ರೋಗ ಇರ್ತದೆ ಎಂಬುದಾಗಿ. Now listen to me. ಎಚ್ಚರವಾಗಿ ಕೇಳ್ರಿ. We are into a covenant. ನಾವು ಒಡಂಬಡಿಕೆಯಲ್ಲಿದ್ದೇವೆ. In this covenant some promises are made. ಈ ಒಡಂಬಡಿಕೆಯಲ್ಲಿ ಕೆಲವು ವಾಗ್ದಾನಗಳು ಸಹ ಮಾಡಲ್ಪಟ್ಟಿದೆ. What promises are made about our health? ಮತ್ತು ಯಾವ ವಾಗ್ದಾನಗಳು ಮಾಡಲ್ಪಟ್ಟಿದೆಯೋ ಅದು ಆರೋಗ್ಯವೂ ಸಹ ಇದೆ. We have to take the scriptures. ನಾವು ವಾಕ್ಯಗಳನ್ನು ತೆಗೆದುಕೊಳ್ಳಬೇಕು. And that is ours. ಮತ್ತು ಅದು ನಮ್ಮದಾಗಿದೆ. When you fall sick, when you feel weak, your covenant partner will come and help you. ಮತ್ತು ನೀವು ರೋಗದಲ್ಲಿ ಬೀಳುವಾಗ, ನಿಮಗೆ ಬಲಹೀನತೆ ಅನಿಸಿಕೊಳ್ಳುವಾಗ ನಿಮ್ಮ ಒಡಂಬಡಿಕೆ ಭಾಗಿದಾರನು ಬಂದು ನಿಮಗೆ ಸಹಾಯ ಮಾಡ್ತಾನೆ. Hallelujah. Hallelujah. Matthew 8:17. ಮತ್ತಾಯ 8:17. Matthew 8:17. That it might be fulfilled. ಮತ್ತಾಯ 8:17 ವಚನ. ಇದರಿಂದ ನಮ್ಮ ಬೇನೆಗಳನ್ನು ತಾನು ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಏಷಯನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು. Hallelujah. It says he himself took our infirmities, bare our sicknesses. ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು. He bare our sicknesses. ಆತನು ನಮ್ಮ ರೋಗಗಳನ್ನು ಹೊತ್ತುಕೊಂಡನು. Amen. All of you look here. ಎಲ್ಲರೂ ಈ ಕಡೆ ನೋಡ್ರಿ. Say, my Jesus My Jesus bore all my sicknesses. all my sicknesses. ನನ್ನ ಯೇಸು ನನ್ನ ಎಲ್ಲ ರೋಗಗಳನ್ನು ಹೊತ್ತುಕೊಂಡನು. One more time. Happily, joyfully, loudly declare it. ಇನ್ನೊಂದು ಸಾರಿ ಸಂತೋಷವಾಗಿ ಆನಂದದಿಂದ ಗಟ್ಟಿಯಾಗಿ ಹೇಳ್ರಿ, ನನ್ನ ಯೇಸು ನನ್ನ ಎಲ್ಲ ರೋಗಗಳನ್ನು ಕ್ರೂಜೆ ಮೇಲೆ ಹೊತ್ತುಕೊಂಡನು. One more time. ನನ್ನ ಯೇಸು ನನ್ನ ಎಲ್ಲ ರೋಗಗಳನ್ನು ಕ್ರೂಜೆ ಮೇಲೆ ಹೊತ್ತುಕೊಂಡನು. Doctor will tell his opinion. ಮತ್ತು ವೈದ್ಯರು ತಮ್ಮ ಸಲಹೆ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. I am not saying doctors are liars. ನಾನು ಹೇಳ್ತಾ ಇಲ್ಲ ಡಾಕ್ಟರ್ಗಳು ಸುಳ್ಳುಗಾರ ಎಂಬುದಾಗಿ. That is a fact. ಅದು ನಿಜ ಆಗಿದೆ. The truth is, what doctors say, you have that disease, you have that sickness, Jesus bore it on himself. ಆದ್ರೆ ಸತ್ಯ ಏನಂದ್ರೆ, ಯಾವ ಡಾಕ್ಟರ್ ರೋಗ ಇದೆ ಎಂಬುದಾಗಿ ಹೇಳಿದ್ದಾನೋ ಆ ರೋಗವನ್ನು ಯೇಸು ಕ್ರಿಸ್ತನ ಕ್ರೂಜೆ ಮೇಲೆ ಹೊತ್ತುಕೊಂಡಿದ್ದಾನೆ. Now what we should believe? ಈಗ ನಾವು ಯಾವುದನ್ನು ನಂಬಬೇಕು? We belong to covenant. ನಾವು ಒಡಂಬಡಿಕೆಗೆ ಸಂಬಂಧವಾಗಿದ್ದೇವೆ. We believe the promises made in this covenant. ಈ ಒಡಂಬಡಿಕೆಯಲ್ಲಿ ಮಾಡಿರುವ ವಾಗ್ದಾನಗಳನ್ನು ನಾವು ನಂಬುತ್ತೇವೆ. And one promise is, all our sickness Jesus bore it on the cross. ಮತ್ತು ಒಂದು ವಾಗ್ದಾನ ಹೇಳ್ತದೆ, ನಮ್ಮ ಎಲ್ಲ ರೋಗಗಳನ್ನು ಯೇಸು ಕ್ರಿಸ್ತನು ತನ್ನ ದೇಹದಲ್ಲಿ ಹೊತ್ತುಕೊಂಡನು ಎಂಬುದಾಗಿ. Amen. Say it loudly one more time. ಇನ್ನೊಂದು ಸಾರಿ ಗಟ್ಟಿಯಾಗಿ ಹೇಳ್ರಿ, ಯೇಸು ನನ್ನ ಎಲ್ಲ ರೋಗಗಳನ್ನು ಕ್ರೂಜೆ ಮೇಲೆ ಹೊತ್ತುಕೊಂಡನು. You tell this with your mouth, you will feel, energized. You will feel strong. ಮತ್ತು ಇದನ್ನು ನಿಮ್ಮ ಬಾಯಿಂದ ಹೇಳುವಾಗ ನಿಮಗೆ ಶಕ್ತಿ ಬಂದ ಹಾಗೆ ಅನಿಸ್ತದೆ. And if you read 1 Peter 2:24, the last part of the scripture says, you were healed by his stripes. 1 ಪೇತ್ರ 2ನೇ ಅಧ್ಯಾಯ 24ನೇ ವಚನದಲ್ಲಿ ಬೈಬಲ್ ಹೇಳ್ತದೆ, ಆತನ ಬಾಸುಂಡೆಗಳಿಂದಲೇ ನಿಮಗೆ ಗುಣವಾಯಿತು. Hallelujah. Hallelujah. You were healed by the stripes of Jesus. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. Tell in Kannada, tell all of you. ಎಲ್ಲರೂ ಕನ್ನಡದಲ್ಲಿ ಹೇಳ್ರಿ, ಆತನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು. I am not happy. Loudly. ಇನ್ನು ಗಟ್ಟಿಯಾಗಿ, ಆತನ
ಬಾಸುಂಡೆಗಳಿಂದ ನನಗೆ ಗುಣವಾಯಿತು. ಗುಣವಾಯಿತಾ ಇಲ್ಲ ಗುಣವಾಗಬೇಕಾ? ಜೋರಾಗಿ. ಓವರ್. ಅದು ಮುಗಿದೋಯ್ತು. ಫಿನಿಶ್ಡ್. ಆ ರೋಗ ಮುಗಿದೋಯ್ತು. Hallelujah. Hallelujah. Now listen to me. ಈಗ ಕೇಳಿರಿ, You are a special person. ನೀವು ವಿಶೇಷವಾದ ಜನರಾಗಿದ್ದೀರಿ. You take part in communion. ನೀವು ಕರ್ತನ ಮೇಜಿನಲ್ಲಿ ಭಾಗಿಯಾಗ್ತೀರಿ. When you take part in communion, ನೀವು ಕರ್ತನ ಮೇಜಿನಲ್ಲಿ ಭಾಗಿಯಾಗುವಾಗ you are agreeing with this promise. ಈ ವಾಗ್ದಾನದೊಟ್ಟಿಗೆ ನೀವು ಒಪ್ಪಿಕೊಳ್ತಾ ಇದ್ದೀರಿ. I am already healed by the stripes of Jesus. ಯೇಸುವಿನ ಬಾಸುಂಡೆಗಳು ನನಗೆ ಮೊದಲೇ ಗುಣವಾಗಿದೆ. Hallelujah. Hallelujah. Sometimes out of our foolishness or negative confessions we allow things to come. ಮತ್ತು ಕೆಲವು ಸಾರಿ ನಮ್ಮ ಮುರುಕತನದಿಂದ ಮತ್ತು ನಮ್ಮ ನಕಾರಾತ್ಮಕವಾದ ಮಾತುಗಳಿಂದ ನಾವು ಈ ರೋಗಕ್ಕೆ ನಾವು ಆಹ್ವಾನ ಮಾಡ್ತೇವೆ. Sometimes we allow it. ನಾವು ಅದಕ್ಕೆ ಬಿಟ್ಟು ಬಿಡ್ತೇವೆ. The truth is you are already healed. ಆದ್ರೆ ಸತ್ಯ ಏನಂದ್ರೆ ನಿಮಗೆ ಗುಣ ಆಗಿದೆ. But because we think like a worldly people, ಲೋಕದ ಜನರಂತೆ ನಾವು ವಿಚಾರ ಮಾಡುವ ಕಾರಣ, we talk like a worldly people, ಲೋಕದ ಜನರಂತೆ ಮಾತಾಡುವ ಕಾರಣ it comes. ಅದು ಬರ್ತದೆ. But even when it comes, even when sickness comes, ರೋಗ ಬಂದಾಗಲೂ ಸಹ your covenant partner will not break his covenant. ನಿಮ್ಮ ಒಡಂಬಡಿಕೆ ಭಾಗಿದಾರನು ತನ್ನ ಒಡಂಬಡಿಕೆಯನ್ನು ಮುರಿದು ಹಾಕುವುದಿಲ್ಲ. He is the healer. ಆತನು ಗುಣಪಡಿಸುವನಾಗಿದ್ದಾನೆ. Hallelujah. Hallelujah. You agree with me? ನನ್ನೊಟ್ಟಿಗೆ ಒಪ್ಪಿಕೊಳ್ತೀರಾ? Sometimes loose talk will do. ಕೆಲವು ಸಾರಿ ನಾವು ಏನೇನೋ ಮಾತಾಡ್ಬಿಡ್ತೇವೆ. Sometimes for the sake of fun we'll talk. ಕೆಲವು ಸಾರಿ ನಾವು ಮಜಾಕ್ ಮಾಡೋಕ್ಕೋಸ್ಕರ ಮಾತಾಡ್ತೇವೆ. We think it's only joke. ನಾವ್ ಹೇಳ್ತೇವೆ ಇದು ಮಜಾಕ್ ಮಾಡ್ದೆ. You met that boy, he is a positive, don't you know? Maybe it will come to you. ನೀನು ಗೊತ್ತಾ, ಹುಡುಗನಿಗೆ ಭೇಟಿ ಆಗಿದೆಯಾ, ಅವನಿಗೆ ಪಾಸಿಟಿವ್ ಇದೆ, ಅವನಿಗೆ ಭೇಟಿ ಆದ್ರೆ ನಿನಗೂ ಬರ್ತದೆ. No, we make joke. ನಾವು ಏನ್ ಮಾಡ್ತೇವೆ, ಅದರಿಂದ ನಾವು ಆಸೆ ಮಾಡ್ತೇವೆ. With the tongue no jokes. ನಾಲಿಗೆಯಿಂದ ಆಸೆಗಳು ಮಾಡಬೇಡ್ರಿ. There's a power in your tongue. ನಿಮ್ಮ ನಾಲಿಗೆಯಲ್ಲಿ ಜೀವ ಇದೆ. Even by joke you speak negative, it will come. ನೀವು ಆಸೆದಿಂದಾಗಲೂ ಒಂದು ವೇಳೆ ನೀವು ನಕಾರಾತ್ಮಕವಾಗಿ ಮಾತಾಡುವುದಾದ್ರೆ ಅದು ಬರ್ತದೆ. It will come. ಅದು ಬರ್ತದೆ. But the good news is, ಆದ್ರೆ ಶುಭ ಸಂದೇಶ ಏನೆಂದರೆ, I belong to new covenant. ನಾನು ಹೊಸ ಒಡಂಬಡಿಕೆಗೆ ಸಂಬಂಧವಾಗಿದ್ದೇನೆ. Say, I belong to new covenant. ನಾನು ಹೊಸ ಒಡಂಬಡಿಕೆಗೆ ಸಂಬಂಧವಾಗಿದ್ದೇನೆ. In the new covenant, ಈ ಹೊಸ ಒಡಂಬಡಿಕೆಯಲ್ಲಿ my covenant partner has promised. ನನ್ನ ಒಡಂಬಡಿಕೆಯ ಭಾಗಿದಾರನು ವಾಗ್ದಾನ ಮಾಡಿದ್ದಾನೆ. Romans 8:11. ರೋಮ 8:11ರಲ್ಲಿ. Romans 8:11. ರೋಮ 8:11. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯು ದೇಹಗಳನ್ನು ಸಹ ಬದುಕಿಸುವನು. Hallelujah. Hallelujah. It says the Spirit of the Lord who has risen, the dead body of Jesus is inside, will quicken our mortal bodies. ಅಲ್ಲಿ ಹೇಳ್ತದೆ, ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮನು ನಮ್ಮ ದೇಹದಲ್ಲಿ ವಾಸ ಮಾಡುವ ಕಾರಣ ನಮ್ಮ ಮರ್ತ ದೇಹಗಳನ್ನು ಸಹ ಆತನು ಎಬ್ಬಿಸುವನು ಎಂಬುದಾಗಿ. See, our body as we age, medical science says it will deteriorate. Bones will become weak. ಈ ವೈದ್ಯಕೀಯ ಪ್ರಕಾರ ನಮ್ಮ ದೇಹವು ವಯಸ್ಸಾಗುತ್ತಾ ಈ ಎಲುಬುಗಳಾಗಲಿ ದೇಹವಾಗಲಿ ಅದು ಕ್ಷೀಣಿಸುತ್ತಾ ಬರ್ತದೆ, ಅಥವಾ ಒಂದು ಬಲಹೀನವಾಗುತ್ತಾ ಬರ್ತದೆ. But you belong to a covenant. ಆದ್ರೆ ನೀವು ಹೊಸ ಒಡಂಬಡಿಕೆಗೆ ಸಂಬಂಧವಾಗಿದ್ದೀರಿ. Tell me, you belong to a covenant. ಪಕ್ಕದವர்களೇ, ನೀನು ಹೊಸ ಒಡಂಬಡಿಕೆಗೆ ಸಂಬಂಧವಾಗಿದ್ದಿ. Inside you, the Spirit of God was risen, the dead body of Jesus inside. ನಿಮ್ಮ ಒಳಗಡೆ ಯಾವ ಆತ್ಮನು ಯೇಸು ಕ್ರಿಸ್ತನ ದೇಹವನ್ನು ಮರಣದಿಂದ ಎಬ್ಬಿಸಿದ್ದಾನೋ ಆತನು ನಿಮ್ಮ ಒಳಗಡೆ ವಾಸ ಮಾಡ್ತಾ He ಇದ್ದಾನೆ. will quicken your bodies. ಆತನು ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಎಬ್ಬಿಸುವನು. Hallelujah. Hallelujah. Shall we tell this scripture in Kannada, all of you? ಈ ವಾಕ್ಯವನ್ನು ಕನ್ನಡದಲ್ಲಿ ಹೇಳೋಣ. ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮನು ನನ್ನ ದೇಹದಲ್ಲಿ ವಾಸ ಮಾಡುವ ಕಾರಣ ನನ್ನ ಮರ್ತ್ಯ ದೇಹವನ್ನು ಸಹ ಎಬ್ಬಿಸುವನು. Happily, joyfully lift your hands and declare it. ಸಂತೋಷವಾಗಿ ನಿಮ್ಮ ಕೈಗಳನ್ನು ಎತ್ತಿ ಗಟ್ಟಿಯಾಗಿ ಹೇಳ್ರಿ, ಯೇಸುವನ್ನು
ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮನು ನನ್ನ ದೇಹದಲ್ಲಿ ವಾಸ ಮಾಡುವ ಕಾರಣ ನನ್ನ ಮರ್ತ್ಯ ದೇಹವನ್ನು ಸಹ ಎಬ್ಬಿಸುವನು. So day by day you will become strong. ಅದರ ಅರ್ಥ ದಿನದಿಂದಲೂ ದಿನಕ್ಕೆ ನೀನು ಶಕ್ತಿಯುಳ್ಳವನಾಗ್ತೀಯ. Amen. ಆಮೆನ್. Hallelujah. Hallelujah. So in the new covenant, no sickness is not there. ಹೊಸ ಒಡಂಬಡಿಕೆಯಲ್ಲಿ ರೋಗವಿಲ್ಲ. Even if it comes, God will heal us. ಒಂದು ವೇಳೆ ಬರುವುದಾದ್ರೂ ಸಹ ದೇವರು ಗುಣ ಮಾಡ್ತಾನೆ. Then what is that Paul is talking about? ಈಗ ಪೌಲನು ಯಾವುದರ ವಿಷಯವಾಗಿ ಮಾತಾಡ್ತಾ ಇದ್ದಾನೆ? Messenger of Satan has buffeted me. ಅಲ್ಲಿ ಹೇಳಿದ್ರೆ ಸೈತಾನ ದೂತನು ಕಳುಹಿಸಲ್ಪಟ್ಟನು. Means ಅದರ ಅರ್ಥ ಏನಾಗಿದೆ? I'll explain. Look here. ನಾನು ವಿವರಿಸ್ತೇನೆ, ಈ ಕಡೆ ನೋಡ್ರಿ. Apostle Paul went everywhere. He preached the gospel. ಅಪೊಸ್ತಲನಾದ ಪೌಲನು ಎಲ್ಲ ಕಡೆ ಹೋಗಿ ಸುವಾರ್ತೆ ಸಾರಿದವನು. He went where there were no Christians. He preached the gospel. ಎಲ್ಲೆಲ್ಲಿ ಕ್ರೈಸ್ತರೆಲ್ಲವೋ ಅಲ್ಲಿ ಹೋಗಿ ಸುವಾರ್ತೆ ಸಾರಿದ. They beat him. ಆತನಿಗೆ ಹೊಡಿದ್ರು. They put him in jail. ಆತನಿಗೆ ಸೆರೆಮನೆಯಲ್ಲಿ ಹಾಕಿದ್ರು. Before he went, they wrote a letter. This man is coming. Be careful. ಆತನು ಪೌಲನು ಹೋಗುವುದಕ್ಕಿಂತ ಮುಂಚೆನೆ ಪತ್ರ ಬರಿತಾ ಇದ್ರು. ಈತನು ಅಲ್ಲಿ ಬರ್ತಾ ಇದ್ದಾನೆ, ಅವನ ಬಗ್ಗೆ ಎಚ್ಚರವಾಗಿರಿ. Don't allow him in the synagogue to preach. ನಿಮ್ಮ ಸಭಾ ಮಂದಿರಗಳಿಗೆ ಆತನ ವಾಕ್ಯ ಹೇಳುವಂತೆ ಬಿಡಬೇಡ್ರಿ. That was a work of the devil. ಅದು ಸೈತಾನನ ಕಾರ್ಯವಾಗಿತ್ತು. He was finding that hardship in the ministry. ಮತ್ತು ಸೇವೆಯಲ್ಲಿ ಅಂತ ಕಠಿಣವಾದ ಸಂಗತಿಗಳನ್ನು ಆತನು ಎದುರಿಸ್ತಾ ಇದ್ದನು. That is what it is written as a thorn in the flesh. ಮತ್ತು ಅದನ್ನೇ ಶರೀರದಲ್ಲಿ ಇರುವಂತ ಮುಳ್ಳು ಎಂಬುದಾಗಿ ಬರೆಯಲ್ಪಟ್ಟಿದೆ. He prayed, God, I'm struggling in ministry. Why can't you remove it? ಮತ್ತು ಆತನು ದೇವರಿಗೆ ಹೇಳ್ತಾನೆ, ದೇವರೇ ನಾನು ಸೇವೆಯಲ್ಲಿ ಕಷ್ಟಪಡ್ತಾ ಇದ್ದೇನೆ, ಯಾಕೆ ನೀನು ಇದನ್ನು ತೆಗಿಬಾರ್ದು? And God says, no, my grace is sufficient for you. My strength will make you perfect in your weakness. ಮತ್ತು ದೇವರು ಅದಕ್ಕೆ ಪ್ರತಿಕ್ರಿಯೆಯಾಗಿ ಹೇಳ್ತಾನೆ, ನನ್ನ ಕೃಪೆಯೇ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾಗ್ತದೆ. That is why he said, I glory in my infirmities. ಅದಕ್ಕಾಗಿ ಆತನು ಹೇಳ್ತಾನೆ, ನನ್ನ ನಿರ್ಬಲಾವಸ್ಥೆಯಲ್ಲಿ ನಾನು ಬಹು ಸಂತೋಷ ಪಡ್ತೇನೆ. When no everything I do it, it's over. I glory in my infirmities, so that power of Christ may rest upon me. ಮತ್ತು ಎಲ್ಲವೂ ಮುಗಿದಾಗ ಮತ್ತು ನಾನು ನನ್ನ ನಿರ್ಬಲಾವಸ್ಥೆಯಲ್ಲಿ ನಾನು ಸಂತೋಷ ಪಡ್ತೇನೆ, ಯಾಕಂದರೆ ದೇವರ ಶಕ್ತಿ ನನ್ನ ಮೇಲೆ ನೆಲೆಯಾಗಿದೆ. He had a revelation of a covenant. ಆತನಿಗೆ ಒಡಂಬಡಿಕೆಯ ಒಂದು ಪ್ರಕಟಣೆ ಉಂಟಾಯಿತು. Whenever he feels he has come to the end of his strength, he looked to God. Power of Christ rest. ಮತ್ತು ಯಾವಾಗ ಆತನಿಗೆ ತನ್ನ ಶಕ್ತಿ ಮುಗಿದು ಹೋಯಿತು, ಕೊನೆಯಾಯಿತು ಎಂಬುದಾಗಿ ಇರ್ತಾ ಇರುವಂತ ಸಮಯದಲ್ಲಿ ದೇವರ ಶಕ್ತಿ ಬಂದು ಆತನಿಗೆ ಬಲಪಡಿಸ್ತಾ ಇತ್ತು. So when God says, my grace is sufficient for you, my strength will make you perfect, means don't worry, you have tried all your level best, now it is my turn, not your turn. It is my turn to help you. ಮತ್ತು ಯಾವಾಗ ದೇವ ಹೇಳ್ತಾನೆ, ನನ್ನ ಕೃಪೆಯೇ ನಿಮಗೆ ಸಾಕು, ನಿಮ್ಮ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾಗ್ತದೆ ಎಂಬುದಾಗಿ ಈ ಒಂದು ವಿಷಯದ ಅರ್ಥ ಏನೆಂದರೆ, ನೀನು ಏನೆಲ್ಲ ಪ್ರಯತ್ನ ಮಾಡಿದ್ದೀಯೋ ಎಲ್ಲ ಪ್ರಯತ್ನ ಮುಗಿದು ಹೋದರೂ ಪರವಾಗಿಲ್ಲ, ಈಗ ನಿನ್ನ ಪ್ರಯತ್ನ ಮುಗಿದೋಯ್ತು, ಈಗ ನನ್ನ ಪ್ರಯತ್ನ ಪ್ರಾರಂಭವಾಗಿದೆ ಎಂಬುದಾಗಿ. Hallelujah. Hallelujah. That is why he is able to tell, I take pleasure in infirmities, in persecution, in distress, for Christ's sake. ಮತ್ತು ಅದಕ್ಕಾಗಿನೇ ಆತನು ಹೇಳ್ತಾನೆ, ನನ್ನ ನಿರಬಲಾವಸ್ಥೆಯಲ್ಲಿಯೂ ತಿರಸ್ಕಾರದಲ್ಲಿಯೂ ಕೊರತೆಯಲ್ಲೂ ಹಿಂಸೆಯಲ್ಲೂ ಇಕ್ಕಟ್ಟಿನಲ್ಲಿಯೂ ನಾನು ಹೆಚ್ಚಾಗಿ ಸಂತೋಷ ಪಡ್ತೇನೆ. Somebody rejected him, he is happy. They rejected me. ಮತ್ತು ಯಾರು ತಿರಸ್ಕಾರ ಮಾಡಿದ್ರೆ ಆತನ ಹೇಳ್ತಾನೆ, ಸಂತೋಷವಾಗಿದ್ದೇನೆ. So much need is there, he is very happy. ಎಷ್ಟು ಅವಶ್ಯಕತೆ ಇದೆ ಆತನ ಹೇಳ್ತಾನೆ, ನಾನು ಸಂತೋಷವಾಗಿದ್ದೇನೆ. And he says, when I am weak, then I am strong. ಯಾವಾಗ ನಾನು ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. Hallelujah. Say, when I am weak, then I am strong. ನಾನು ಯಾವಾಗ ನಿರ್ಬಲವಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. What he means? ಇದರ ಅರ್ಥ ಏನಾಗಿದೆ? I can't do anything now. I am finished. ನನಗೆ ಏನು ಮಾಡಕ್ ಆಗ್ತಾ ಇಲ್ಲ, ನನಗೆ ಮುಗಿದೋಯ್ತು. When you come to that point, ಆ ಒಂದು ಸ್ಥಿತಿಗೆ ಬಂದಿರುವಾಗ, that is a wonderful place. ಅದು ಒಂದು ಅದ್ಭುತವಾದ ಸ್ಥಳ ಆಗಿದೆ. When he said, in my hand it is not possible, God says, okay, now power of Christ will rest upon you.
you will do it. ಮತ್ತು ನನ್ನ ಜೀವಿತದಲ್ಲಿ ಇದು ಸಾಧ್ಯವಿಲ್ಲ, ನನ್ನ ಜೀವಿತ ಮುಗಿದೋಯ್ತು ಎಂಬುದಾಗಿ ಹೇಳುವಾಗ ದೇವರು ಹೇಳ್ತಾನೆ, ಈಗ ಕ್ರಿಸ್ತನ ಶಕ್ತಿ ನಿನ್ನ ಮೇಲೆ ಇದೆ, ಅದು ನಿನಗೆ ಶಕ್ತಿ ಕೊಡ್ತದೆ ಎಂಬುದಾಗಿ. I remember when I started a church, people used to laugh at me. ಮತ್ತು ನಾನು ಸಭೆ ಪ್ರಾರಂಭಿಸಿದಾಗ ಜನರು ನನಗೆ ನೋಡಿ ನಗ್ತಾ ಇದ್ರು. How this fellow can run a church? ಹೇಗೆ ಇವನು ಸಭೆ ನಡೆಸ್ತಾನೆ? He doesn't know Kannada. ಆತನಿಗೆ ಕನ್ನಡ ಗೊತ್ತಿಲ್ಲ, He doesn't know Hindi. ಆತನಿಗೆ ಹಿಂದಿ ಗೊತ್ತಿಲ್ಲ, He doesn't know to play guitar. ಆತನಿಗೆ ಗಿಟಾರ್ ಬರ್ಸಕ್ ಬರಲ್ಲ. Who will come there? ಯಾರು ಅಲ್ಲಿಗೆ ಬರ್ತಾರೆ? I know I had all weakness. ನನಗೆ ಗೊತ್ತು, ನನಗೆಲ್ಲ ಬಲಹೀನತೆಗಳಿದ್ವು. I'm telling for the glory of God. ನಾನು ದೇವರ ಮಹಿಮೆಗಾಗಿ ಹೇಳ್ತೇನೆ. Never I felt I don't know Kannada. ಮತ್ತು ನಾನು ಎಂದಿಗೂ ನನಗೆ ಅನಿಸ್ಲೇ ಇಲ್ಲ ನನಗೆ ಕನ್ನಡ ಗೊತ್ತಿಲ್ಲ ಹೇಗೆ ನಡೀತದೆ. Never people in the church felt bad because I don't know Kannada. ಮತ್ತು ನನ್ನ ಸಭೆಯಲ್ಲಿರುವಂತ ಯಾವುದೇ ಒಂದು ಸಭಿಕರು ಅವರು ಭಾವಿಸ್ಲೇ ಇಲ್ಲ ನಮ್ಮ ಪಾಸ್ಟರ್ಗೆ ಕನ್ನಡ ಬರಲ್ಲ ಅಂತ. I can boldly tell. ನಾನು ಧೈರ್ಯದಿಂದ ಹೇಳ್ತೇನೆ, Many translators came out of the church. ಸಭೆಯಿಂದ ಅನೇಕ ತರ್ಜುಮೆ ಮಾಡುವವರು ಹೊರಗಡೆ ಬಂದ್ರು. I know my weakness. ನನ್ನ ಬಲಹೀನತೆ ನನಗೆ ಗೊತ್ತು. When I am weak, ಯಾವಾಗ ನಾನು ಬಲಹೀನನಾಗಿದ್ದೇನೋ the power of Christ rest upon me. ಕ್ರಿಸ್ತನ ಶಕ್ತಿ ನನ್ನ ಮೇಲೆ ನೆಲೆಗೊಂಡಿತು. How many of you understand what I'm saying? ನಾನು ಹೇಳಿದ ಜನರಿಗೆ ಅರ್ಥ ಆಯ್ತು ನಿಮಗೆ? You know, sometimes we think we can't do the work because we are weak. ಕೆಲವು ಸಾರಿ ನಾವು ಅನ್ಕೊಳ್ತೇವೆ ನಾವು ಬಲಹೀನರಾಗಿರುವ ಕಾರಣ ಈ ಕಾರ್ಯಗಳನ್ನು ಮಾಡಕ್ಕಾಗುವುದಿಲ್ಲ. When you are weak, ನೀವು ಬಲಹೀನರಾಗಿದ್ದಾಗ you should understand you belong to a covenant. ನೀವು ಅರ್ಥ ಮಾಡಿಕೊಳ್ಳಬೇಕು, ನೀವು ಒಡಂಬಡಿಕೆಗೆ ಸಂಬಂಧ ಉಳ್ಳವರಾಗಿದ್ದೀರಿ. Your covenant partner comes to your help. ನಿಮ್ಮ ಒಡಂಬಡಿಕೆ ಭಾಗಿದಾರರು ನಿಮ್ಮ ಸಹಾಯಕ್ಕಾಗಿ ಬರ್ತಾನೆ. I never felt, a need. I lacked musicians. ಮತ್ತು ಎಂದಿಗೂ ನನಗೆ ವಾದ್ಯಗಾರರ ಸಮಸ್ಯೆ ಇದೆ, ಕೊರತೆ ಇದೆ ಎಂಬುದಾಗಿ ಎಂದಿಗೂ ಭಾವಿಸಲೇ ಇಲ್ಲ. God knows us. ದೇವರಿಗೆ ಅದು ಗೊತ್ತು. God knows you. ದೇವರಿಗೆ ನಿನ್ನ ಬಗ್ಗೆ ಗೊತ್ತು. Maybe something you are trying, you feel you are weak and you can't go more than that. I have a good news. His grace is sufficient for you. His strength will make you perfect in your weakness. ಬಹುಶಃ ನೀವು ಒಂದು ವೇಳೆ ನೀವು ಭಾವಿಸ್ತಾ ಇರಬಹುದು, ನನಗೆ ಮುಂದೆ ಹೋಗಕ್ ಆಗ್ತಾ ಇಲ್ಲ, ಇದಕ್ಕಿಂತ ಹೆಚ್ಚಾಗಿ ನನಗೆ ಮಾಡಕ್ ಆಗ್ತಲ್ಲ ಎಂಬುದಾಗಿ ಹೇಳುವುದಾದ್ರೆ ನಿಮಗಾಗಿ ಒಂದು ಶುಭ ಸಂದೇಶ ಈ ಮುಂಜಾನೆ ಇದೆ. ಆತನ ಕೃಪೆಯೇ ನಿಮಗೆ ಸಾಕಾಗಿದೆ. ನಿಮ್ಮ ಬಲಹೀನತೆಯಲ್ಲಿ ಆತನ ಬಲವು ಪೂರ್ಣ ಸಾಧಕವಾಗ್ತದೆ. Shall we tell it in Kannada? Or happily, joyfully you tell this. ಎಲ್ಲರೂ ಸಂತೋಷವಾಗಿ ಗಟ್ಟಿಯಾಗಿ ಇದನ್ನು ಹೇಳ್ರಿ. ಆತನ ಕೃಪೆಯೇ ನನಗೆ ಸಾಕಾಗಿದೆ, ನನ್ನ ಬಲಹೀನತೆಯಲ್ಲಿ ಆತನ ಬಲವು ಪೂರ್ಣ ಸಾಧಕವಾಗ್ತದೆ. Always we think God will work according to our capacity. ಮತ್ತು ಯಾವಾಗಲೂ ನಾವು ಅನ್ಕೊಳ್ತೇವೆ ನಮ್ಮ ಸಾಮರ್ಥ್ಯದ ಮೇರೆಗೆ ದೇವರು ಕಾರ್ಯ ಮಾಡ್ತಾನೆ ಎಂಬುದಾಗಿ. We think we help God. ನಾವು ಅನ್ಕೊಳ್ತೇವೆ ನಾವೇ ದೇವರಿಗೆ ಸಹಾಯ ಮಾಡ್ತೇವೆ. So we have to do everything. ನಾವೇ ಎಲ್ಲವನ್ನು ಮಾಡಬೇಕು. Hello. So we are good people. We love God. ನಾವು ಒಳ್ಳೆ ಜನರು, ದೇವರಿಗೆ ಪ್ರೀತಿ ಮಾಡ್ತೇವೆ. You can do till certain extent. ಒಂದು ಹಂತದ ಮೇರೆಗೆ ನೀವು ಮಾಡಬಹುದು. What you try with your own efforts will achieve little. ನೀವು ನಿಮ್ಮ ಸ್ವಂತ ಪ್ರಯತ್ನದಿಂದ ನೀವು ಏನೆಲ್ಲ ಮಾಡ್ತೀರೋ ಅದು ಸ್ವಲ್ಪ ಮಾಡುವಂತದ್ದಾಗಿದೆ. But when you say, God, now I look to you for your grace, then power of Christ will rest upon you. Your achievement will be great. ಮತ್ತು ಯಾವಾಗ ನೀವು ಒಂದು ಸಮಯ ಬಂದು ನೀವು ದೇವರಿಗೆ ಹೇಳ್ತೀರಾ, ದೇವರೇ ನಾನು ಇನ್ನು ಮುಂದೆ ನಿನ್ನ ಕೃಪೆಯ ಮೇಲೆ ಆತುಕೊಳ್ತೇನೆ ಎಂಬುದಾಗಿ ನೀವು ಹೇಳುವಾಗ ಆ ನಂತರ ನೀವು ಮಾಡುವಂತ ಎಲ್ಲ ಕಾರ್ಯಗಳು ಅದು ದೊಡ್ಡ ಸಾಧನೆಯಾಗಿರ್ತದೆ. Many times we think, I don't have money. ಅನೇಕ ಸಾರಿ ನಾವು ಯೋಚನೆ ಮಾಡ್ತೇವೆ ನಮ್ಮಲ್ಲಿ ಹಣ ಇಲ್ಲ. No problem if you don't have money. ಹಣ ಇಲ್ದಿದ್ರೂ ಪರವಾಗಿಲ್ಲ. You have a covenant partner. ನಿಮಗೆ ಒಡಂಬಡಿಕೆ ಭಾಗಿದಾರರು ನಿಮ್ಮಲ್ಲಿದ್ದಾನೆ. He comes to your help. ಆತ ನಿಮ್ಮ ಸಹಾಯಕ್ಕಾಗಿ ಬರ್ತಾನೆ. In those days when they make covenant, they'll exchange their garments. ಮತ್ತು ಆ ದಿನಗಳಲ್ಲಿ ಒಡಂಬಡಿಕೆ ಮಾಡಿಕೊಳ್ಳುವಾಗ ಅವರು ತಮ್ಮ ವಸ್ತ್ರವನ್ನು ಒಬ್ಬರಿಗೊಬ್ಬರು ಅವರು ಹಸ್ತಾಂತರ ಮಾಡ್ತಾ ಇದ್ರು. They will give their weapons, they will exchange. ಅವರು ತಮ್ಮ ಆಯುಧಗಳನ್ನು ಕೊಡ್ತಾ ಇದ್ರು. Means now here afterwards I will help you, you will help me. ಇದಾದ್ಮೇಲೆ ನೀನ್ ನನಗೆ ಸಹಾಯ ಮಾಡಬೇಕು, ನಾನು ನಿನಗೆ ಸಹಾಯ ಮಾಡ್ತೇನೆ. But in our covenant, ಆದ್ರೆ ನಮ್ಮ ಒಡಂಬಡಿಕೆಯಲ್ಲಿ only he helps. ಆತನು ಮಾತ್ರ ಸಹಾಯ ಮಾಡ್ತಾನೆ. Amen. I can give lot of examples. ನಾನು ಅನೇಕ ಉದಾಹರಣೆಗಳನ್ನು ಕೊಡಬಹುದು. When we purchased this land, ಈ ಭೂಮಿಯನ್ನು ನಾವು ಖರೀದಿ ಮಾಡಿದಾಗ I sold my land
ನಾನು ನನ್ನ ಭೂಮಿಯನ್ನು ಮಾರ್ದೆ. So many people sacrificed and gave. ಅನೇಕ ಜನರು ತ್ಯಾಗ ಮಾಡಿ ಕೊಟ್ರು. Real sacrifice. ಅವ್ರು ನಿಜವಾಗಿ ತ್ಯಾಗ ಮಾಡಿ ಕೊಟ್ರು. Somehow we started the construction. ನಾವು ಹೇಗೋ ಮಾಡಿ ಕೆಳಗಡೆ ನಾವು ಕಟ್ಟಡ ಪ್ರಾರಂಭಿಸಿದ್ವಿ. I sold every goat I had in my house. ನನ್ನ ಮನೆಯಲ್ಲಿರುವಂತ ಎಲ್ಲ ಬಂಗಾರವನ್ನು ನಾನು ಬಿತ್ತುಬಿಟ್ಟೆ. Somehow finished. ಹೇಗೋ ಮುಗಿದೋಯ್ತು. Because only that is our capacity. ಯಾಕಂದ್ರೆ ಅದೇ ನನ್ನ ಸಾಮರ್ಥ್ಯವಾಗಿತ್ತು. You are all very comfortably sitting in chair today. ಇವತ್ತು ನೀವು ಆರಾಮಾಗಿ ನೀವು ಚೇರ್ ಅಲ್ಲಿ ಕೂತಿದ್ದೀರಾ. You ask the people 12 years before they sat in the floor. ಮತ್ತು 12 ವರ್ಷಗಳಿಂದ ನೀವು ಜನರಿಗೆ ಕೇಳೋದಾದ್ರೆ ಅವರು ನೆಲದ ಮೇಲೆ ಕೂಡ್ತಾ ಇದ್ರು. And only 6 pillars. ಮತ್ತು ಬರೀ 6 ಈ ಸ್ತಂಭಗಳು ಕಾಲಂಗಳು ಮಾತ್ರ ಇದ್ವು. The stage what I am standing was a church down. Only 6 pillars were there. That's all. No walls, no windows. ಮತ್ತು ಯಾವ ಸ್ಟೇಜ್ ನಾನು ನಿಂತಿದ್ದೇನೋ ಕೆಳಗಿನ ಹಾಲ್ಗೆ ಅದು ಛತ್ತಾಗಿದೆ ಮತ್ತು ಅಲ್ಲಿ ಯಾವುದೇ ಗೋಡೆಗಳಿರಲಿಲ್ಲ ಮತ್ತು ಕಿಟಕಿಗಳಿರಲಿಲ್ಲ. ಕೇವಲ 6 ಕಾಲಂಗಳು ಮಾತ್ರ ಇದ್ವು. All our money is over. ನಮ್ಮ ಎಲ್ಲ ಹಣ ಮುಗಿದೋಯ್ತು. Now we cannot ask people also. ಈಗ ನಾವು ಜನರಿಗೆ ಕೇಳಕ್ಕೂ ಆಗಲ್ಲ. When we say we have come to that point, ಒಂದು ಹಂತಕ್ಕೆ ನಾವು ಬಂದಿರುವಾಗ we saw God's provision. ನಾವು ದೇವರ ಒಂದು ಒದಗಿಸುವಿಕೆಯನ್ನು ನೋಡಿದ್ವಿ. Hallelujah. Hallelujah. Now I realized ಈಗ ನನಗೆ ಒಂದು ಅರ್ಥವಾಯಿತು. if I don't have, no problem. ಇಲ್ಲದಿದ್ದರೂ ಪರವಾಗಿಲ್ಲ. The power of Christ rests upon me. ಕ್ರಿಸ್ತನ ಶಕ್ತಿಯು ನಮ್ಮ ಮೇಲೆ ನೆಲೆಗೊಂಡಿದೆ. I was not really interested, for construction. ಮತ್ತು ನನಗೆ ನಿಜವಾಗ್ಲೂ ಈ ಕಟ್ಟಡ ಕಟ್ಟುವುದರಲ್ಲಿ ಆಸಕ್ತಿ ಉಳ್ಳವನಾಗಿರಲಿಲ್ಲ. But our Sunday service, minimum 10 times we shifted from one place to another place. ನಮ್ಮ ರವಿವಾರದ ಆರಾಧನೆಗಳನ್ನು ಕನಿಷ್ಠ ಪಕ್ಷ 10 ಸ್ಥಳಕ್ಕೆ ನಾವು ಬದಲಾಯಿಸಿದ್ವಿ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವುದು. We'll be doing there some problem, one more place. We'll be doing there some problem, one more place. ಒಂದು ಸ್ಥಳದಲ್ಲಿ ಮಾಡ್ತಾ ಇದ್ದೀವಿ, ಅಲ್ಲಿ ಒಂದು ಸಮಸ್ಯೆ ಆಗ್ತಿತ್ತು. ಮತ್ತೊಂದು ಸ್ಥಳಕ್ಕೆ ಹೋಗ್ತಿದ್ದೀವಿ, ಅಲ್ಲಿ ಇನ್ನೊಂದು ಸಮಸ್ಯೆ ಆಗ್ತಾ ಇತ್ತು. Problems will come. ಸಮಸ್ಯೆಗಳು ಬರ್ತವೆ. But good news is we belong to a covenant. ಆದ್ರೆ ಶುಭ ಸಂದೇಶ ಏನಂದ್ರೆ ನಾವು ಹೊಸ ಒಡಂಬಡಿಕೆಗೆ ಸಂಬಂಧವಾಗಿದ್ದೇವೆ. Our first when we took one hall for rent, it was only 100 rupees. ಮತ್ತು ನಾವು ಮೊದಲನೇ ಹಾಲ್ ನಾವು ಆ ಕಿರಾಯಿ ತಗೊಂಡಾಗ ಬಾಡಿಗೆ ತೆಗೆದುಕೊಂಡಾಗ ಅದರ ಬಾಡಿಗೆ ತಿಂಗಳಿಗೆ 100 ರೂಪಾಯಿ ಆಗಿತ್ತು. And that man was a Hindu man, nice person. ಮತ್ತು ಆತನು ಹಿಂದೂ ವ್ಯಕ್ತಿಯಾಗಿದ್ದ, ಆತನು ಒಳ್ಳೆಯವನಾಗಿದ್ದ. He said only 10 people, 15 people, enough this much. ಆತನ ಹೇಳಿದ 10-15 ಜನ ಬರ್ತಾರೆ, ಪರವಾಗಿಲ್ಲ. But one more man of God went and said, give the same hall to me, I will give you 300 rupees. ಮತ್ತು ಇನ್ನೊಬ್ಬ ದೇವರ ಸೇವಕನು ಅದೇ ನಾವು ಯಾರ ಹತ್ರ ಬಾಡಿಗೆ ತೆಗೆದುಕೊಂಡಿದ್ದೇವೆ ಅವ್ರಿಗೆ ಹೋಗಿ ಹೇಳಿದ, ಇದೇ ಹಾಲ್ ನನಗೆ ಕೊಡು, ನಾನು ನಿನಗೆ 300 ರೂಪಾಯಿ ಕೊಡ್ತೇನೆ. Sunday morning I finished service, I'm coming, this owner is said, sir, one more party is there, they say they'll give 300 rupees. ನಾನು ರವಿವಾರ ಮುಂಜಾನೆ ಆರಾಧನೆ ಮುಗಿಸ್ಕೊಂಡು ಬರ್ತಾ ಇದ್ದೇನೆ. ಈಗ ನಮ್ಮ ಅದು ಓನರ್ ಅವ್ರು ಹೇಳ್ತಾರೆ, ಸರ್ ಇನ್ನೊಬ್ಬ ಪಾರ್ಟಿ ಬಂದಿದ್ದಾನೆ, ಅವ್ರು ಹೇಳ್ತಾರೆ 300 ರೂಪಾಯಿ ಕೊಡ್ತಾರಂತೆ. I said, okay, I will not fight. You give to that person. ನಾನು ಹೇಳಿದೆ, ನಾವು ಜಗಳ ಆಡಲ್ಲ, ನೀನು ಅವರಿಗೆ ಕೊಟ್ಬಿಡ್ರಿ. ನಾವು next service we don't know where to go. ಮುಂದಿನ ವಾರ ನಮ್ಗೆ ಗೊತ್ತಿಲ್ಲ ನಾವು ಎಲ್ಲಿ ಮಾಡಬೇಕು. When we come to the place, don't know what to do, the power of Christ rests upon us. ಯಾವ ಸ್ಥಳಕ್ಕೆ ನಾವು ಬರ್ತೇವೆ ನಮ್ಗೆ ಗೊತ್ತಿಲ್ಲ ಏನ್ ಮಾಡಬೇಕು ಎಂಬುದಾಗಿ ಅಂತ ಸ್ಥಳದಲ್ಲಿ ಕ್ರಿಸ್ತನ ಶಕ್ತಿ ನಿಮ್ಮ ಮೇಲೆ ನೆಲೆಯಾಗಿರ್ತದೆ. Somebody said there is one hall available near RTO office. ಮತ್ತು ಯಾರು ನಮಗೆ ಹೇಳಿದ್ರು RTO ಆಫೀಸ್ ಹತ್ರ ಒಂದು ಹಾಲ್ ಇದೆ ಎಂಬುದಾಗಿ. Next Sunday only we shifted. ಮತ್ತು ಮರು ವಾರವೇ ನಾವು ಅಲ್ಲಿ ಹೋದ್ವಿ. When we went there, we were only 10 people, 15 people. Suddenly church strength went to 50-60. ಮತ್ತು ನಾವು ಅಲ್ಲಿಗೆ ಹೋದಾಗ 10-15 ಜನರು ಮಾತ್ರ ಇದ್ವಿ. ಆದ್ರೆ ಸಭೆ 50ರಿಂದ 60 ಜನರಾಗಿ ಬದಲಾಯಿತು. You belong to a new covenant. ನೀವು ಹೊಸ ಒಡಂಬಡಿಕೆಗೆ ಸಂಬಂಧವಾಗಿದ್ದೀರಿ. When you come to a place, I can't, I am stuck up, I'll tell you, your covenant partner will come to help you. ಯಾವ ಸ್ಥಳಕ್ಕೆ ನೀವು ಬರ್ತೀರೋ ನನ್ನಿಂದ ಆಗಲ್ಲ, ಇದು ನಿಂತು ಹೋಯ್ತು ಎಂಬುದಾಗಿ ಹೇಳುವಾಗ ನಿಮ್ಮ ಒಡಂಬಡಿಕೆ ಭಾಗಿದಾರನು ಬಂದು ನಿಮಗೆ ಸಹಾಯ ಮಾಡ್ತಾನೆ. He will come and help you. ಆತನು ಬಂದು ಸಹಾಯ ಮಾಡ್ತಾನೆ. Because God is not a man to tell lies. ಯಾಕಂದ್ರೆ ದೇವರು ಮನುಷ್ಯನಂತೆ ಸುಳ್ಳಾಡುವವನಲ್ಲ. There is one more place. ಅಲ್ಲಿ ಇನ್ನೊಂದು ಸ್ಥಳ ಇದೆ. Because the church was going, we need a bigger hall. We took a nice hall in public garden. ಮತ್ತು ಚರ್ಚ್ ಸಭೆಯು ಚೆನ್ನಾಗಿ ನಡೀತಾ ಇರುವ ಕಾರಣ ನಾವು ಒಂದು ದೊಡ್ಡ ಹಾಲ್ ನಾವು ಪಬ್ಲಿಕ್ ಗಾರ್ಡನ್ ಅಲ್ಲಿ ತೆಗೆದುಕೊಂಡಿದ್ದೇವೆ. Everything was going fine. ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು. One Sunday morning he said, next week onwards don't come. ಒಂದು ರವಿವಾರ ಮುಂಜಾನೆ ಅವರು ನಮ್ಗೆ ಕರೆದು ಹೇಳಿದ್ರು, ಮುಂದಿನ ವಾರದಿಂದ ನೀವು ಬರಬೇಡ್ರಿ. I said, what's the problem? ನಾನು ಕೇಳಿದೆ, ನಿಮ್ಮ ಸಮಸ್ಯೆ ಏನಾಗಿದೆ? Many people are coming to church are Hindus. ಮತ್ತು ಯಾರೆಲ್ಲ ಸಭೆಗೆ ಬರ್ತಾ ಇದ್ದಾರೋ ಅವರೆಲ್ಲ ಹಿಂದೂ ಜನರಾಗಿದ್ದಾರೆ. Some fanatic people came and threatened us, if I give you, he will break all the glass
everything in the hotel. ಮತ್ತು ಕೆಲವು ಗುಂಪಿನ ಜನರು ಬಂದು ಹೇಳಿದ್ದಾರೆ ಇಲ್ಲಿ ಸಭೆ ನಡೆಸಿದ್ರೆ ಮತ್ತು ನಾವು ಇದೆಲ್ಲ ಹಾಳು ಮಾಡಿ ಹೊಡೆದಾಕ್ತೇವೆ. I asked him, give me 1 week time. ನಾನು ಅವ್ರಿಗೆ ಹೇಳಿದೆ 1 ವಾರ ಸಮಯ ಕೊಡ್ರಿ. 1 week. 1 ವಾರ ಸಮಯ ಕೊಡ್ರಿ. Because I have to inform people. ಯಾಕಂದ್ರೆ ಜನರಿಗೆ ನಾನು ಎಲ್ಲರೂ ತಿಳಿಸಬೇಕು. Next week when I'm going there, ಮುಂದಿನ ವಾರ ನಾನು ಅಲ್ಲಿ ಹೋದಾಗ already that hall was given for rent. ಅವ್ರು ಮೊದಲೇ ಆ ಹಾಲ್ ಇನ್ನೊಬ್ಬರಿಗೆ ರೆಂಟ್ ಕೊಟ್ಟಿದ್ರು. Some marriage party is there. ಯಾವ್ದೊಂದು ಮದುವೆ ನಡೀತಾ ಇದೆ. I cannot go inside. ನಾನು ಒಳಗಡೆ ಹೋಗಕ್ಕಾಗಲ್ಲ. You know what happened? ನಿಮ್ಗೆ ಗೊತ್ತಾ ಏನಾಯ್ತು? That day, we have a nice flex sheet here. Jesus is Lord. ಮತ್ತು ಆ ಸಮಯದಲ್ಲಿ ಈಗ ನಮಗೆ ಒಂದು ಯೇಸುವೇ ದೇವರು ಎಂಬುದಾಗಿ ಒಂದು ಫ್ಲೆಕ್ಸ್ ಶೀಟ್ ಇದೆ. That day they gave me their bar to conduct service. ಮತ್ತು ಅವರು ನಮಗೆ ಬಾರ್ ಕೊಟ್ಟರು ಆರಾಧನೆ ನಡೆಸುವುದಕ್ಕಾಗಿ. Kingfisher poster was behind me. ಆದ್ರೆ ಅಲ್ಲಿ ಕಿಂಗ್ ಫಿಶರ್ ಆ ಒಂದು ಬೀರ್ನ ಒಂದು ಪೋಸ್ಟರ್ ಇತ್ತು. But next Sunday I got a place. ಆದ್ರೆ ಮರು ವಾರ ನಮಗೆ ಸ್ಥಳ ಸಿಕ್ಕಿತ್ತು. Whenever you are in need, your covenant partner is there to help. ಪ್ರತಿ ಸಾರಿ ನೀವು ಅವಶ್ಯಕತೆಯಲ್ಲಿದ್ದಾಗ ನಿಮ್ಮ ಒಡಂಬಡಿಕೆ ಭಾಗಿದಾರನು ಬಂದು ನಿಮಗೆ ಸಹಾಯ ಮಾಡ್ತಾನೆ. Never let you down. ಆತನು ಎಂದಿಗೂ ನಿಮ್ಮ ಮುಖ ಕೆಳಗೆ ಆಗುವಂತೆ ಬಿಡುವುದಿಲ್ಲ. He will never let you down. ಆತ ನಿಮ್ಮ ಮುಖ ಕೆಳಗೆ ಆಗುವಂತೆ ಬಿಡುವುದಿಲ್ಲ. Hallelujah. Persecution will come. ಹಿಂಸೆಗಳು ಬರ್ತವೆ. Mental tension will be there. ಮಾನಸಿಕ ಒತ್ತಡಗಳಿರ್ತವೆ. The distress means mental agony. ಒಂದು ಮಾನಸಿಕ ಒತ್ತಡ ಅಂದ್ರೆ ಮಾನಸಿಕವಾಗಿ ಬಳಲುವುದು. No problem. ಪರವಾಗಿಲ್ಲ. When it comes, ಅದು ಬರುವಾಗ say like Paul. ಪೌಲನಂತೆ ಹೇಳಿರಿ, I rejoice in it. ನಾನು ಅದರಲ್ಲಿ ಸಂತೋಷ ಪಡ್ತೇನೆ. Because when I am weak, then I am strong. ಯಾವಾಗ ನಾನು ನಿರ್ಬಲವಾಗಿದ್ದೇನೋ ಆಗಲೇ ನಾನು ಬಲಶಾಲಿಯಾಗಿದ್ದೇನೆ. When I am weak, the power of Christ rests upon me. ಯಾವಾಗ ನಾನು ನಿರ್ಬಲವಾಗಿದ್ದೇನೋ ಕ್ರಿಸ್ತನ ಶಕ್ತಿ ನನ್ನ ಮೇಲೆ ನೆಲೆಗೊಂಡಿದೆ. Amen. Say, when I am weak, then I am strong. ಯಾವಾಗ ನಾನು ಬಲಹೀನನಾಗಿದ್ದೇನೋ ಆಗಲೇ ನಾನು ಬಲಶಾಲಿಯಾಗಿದ್ದೇನೆ. I'll explain next week. ನಾನು ಇದನ್ನು ಮುಂದಿನ ವಾರ ಹೇಳ್ತೇನೆ. This Paul is not a superman. ಈ ಪೌಲನು ಏನೋ ಸೂಪರ್ ಮ್ಯಾನ್ ಆಗಿರಲಿಲ್ಲ. If I tell him, then you will think you are better than Paul. ಮತ್ತು ಈತನ ಬಗ್ಗೆ ಹೇಳುವುದಾದ್ರೆ ಪೌಲನಿಗಿಂತ ಉತ್ತಮರು ಎಂಬುದಾಗಿ ನೀವೇ ಭಾವಿಸಿಕೊಳ್ತೀರಿ. ನಾನೇ ಬೆಟರ್ ಪೌಲ್ ಅಂತ ಏನು ದೊಡ್ಡದಿಲ್ಲ. ನೀವು ಅನ್ಕೊಳ್ತೀರಾ ನಾನೇ ಪೌಲ್ಗಿಂತ ಉತ್ತಮ ಎಂಬುದಾಗಿ. I will show one scripture. 1 Corinthians 2nd chapter. ಮೊದಲನೇ ಕುರಿತ 2ನೇ ಅಧ್ಯಾಯ verse 3. 3ನೇ ವಚನ. I was with you in weakness and in fear and in much trembling. ಮೊದಲನೇ ಕುರಿತ 2ನೇ ಅಧ್ಯಾಯ. ಇದಲ್ಲದೆ ನಾನು ನಿಮ್ಮಲ್ಲಿಗೆ ಬಂದಾಗ ನಿಮ್ಮ ಬಳಿಯಲ್ಲಿ ಬಲಹೀನನು ಭಯಪಡುವವನು ಬಹು ನಡುಗುವವನಾಗಿದ್ದೇನು. How is Paul? ಪೌಲನ್ ಹೇಗಿದ್ದಾನೆ? Tell after Vinod. ಎಲ್ಲರೂ ಕನ್ನಡದಲ್ಲಿ ಹೇಳ್ರಿ. ಇದಲ್ಲದೆ ನಾನು ನಿಮ್ಮಲ್ಲಿಗೆ ಬಂದಾಗ ನಿಮ್ಮ ಬಳಿಯಲ್ಲಿ ಬಲಹೀನನು ಭಯಪಡುವವನು ಬಹು ನಡುಗುವವನು ಆಗಿದ್ದೇನು. ಯಾರು ಇವರು? He had a weakness. ಆತನಿಗೆ ಬಲಹೀನತೆ ಇತ್ತು. Fear. ಭಯಪಡುವವನು. Much trembling. ಬಹು ನಡುಗುವವನು. You are better than him, no? ನೀವು ಆತನಿಗಿಂತ ಉತ್ತಮ ಅನಿಸ್ತದಲ್ಲ? Yes or no? ಹೌದಾ ಇಲ್ವಾ? But he says, ಆದ್ರೆ ಆತನ ಹೇಳ್ತಾನೆ, I like it so much. ಅದನ್ನು ಬಹಳ ಇಷ್ಟಪಡ್ತೇನೆ. My speech and my preaching was not with enticing words of man's wisdom, but in demonstration of spirit and of power. ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನಹೋಲಿಸುವ ಜ್ಞಾನ ವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದೆನು. Hallelujah. Demonstration of spirit and of power. ದೇವರಾತ್ಮನ ತೋರ್ಪಡಿಸುವ ವಾಕ್ಯಗಳು. Now look here. Very weak guy, very Darpuk is very scared. ಬಹಳ ಬಲಹೀನನು ಭಯಪಡುವವನು ನಡುಗುವವನಾಗಿದ್ದ. So he knows new covenant. ಆತನಿಗೆ ಹೊಸ ಒಡಂಬಡಿಕೆ ಗೊತ್ತು. When he is weak, then power of Christ rests upon him. ಆತನು ಬಲಹೀನನಾಗಿದ್ದಾಗ ಕ್ರಿಸ್ತನ ಶಕ್ತಿ ಅವನ ಮೇಲೆ ನೆಲೆಗೊಳ್ತಾ ಇತ್ತು. He preached with a demonstration of spirit and power. ಆತನು ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನು ಉಪಯೋಗಿಸ್ತಾ ಇದ್ದನು. You may need money. ನಿಮಗೆ ಹಣ ಬೇಕಾಗಿರಬಹುದು. You may need health. ನಿಮಗೆ ಆರೋಗ್ಯ ಬೇಕಾಗಿರಬಹುದು. You may need some miracles in the family. ನಿಮ್ಮ ಕುಟುಂಬದಲ್ಲಿ ಕೆಲವು ಅದ್ಭುತಗಳು ಬೇಕಾಗಿರಬಹುದು. I have a good news. ನನಗೆ ಶುಭ ಸಂದೇಶ ಇದೆ. You
belong to a new covenant. ನೀವು ಹೊಸ ಒಡಂಬಡಿಕೆಗೆ ಭಾಗಿದಾರರಾಗಿದ್ದೀರಿ. When you are in need, ನಿಮ್ಮ ಅವಶ್ಯಕತೆಯು whatever it may be, ಅದು ಏನೇ ಆಗಿರಲಿ, your covenant partner will not let you down. ನಿಮ್ಮ ಒಡಂಬಡಿಕೆ ಭಾಗಿದಾರನು ನಿಮ್ಮ ಮುಖ ಕೆಳಗೆ ಆಗುವಂತೆ ಬಿಡುವುದಿಲ್ಲ. Amen. Are you happy? ಸಂತೋಷವಾಗಿದ್ದೀರಾ? Okay, one more scripture, we'll close it. ಇನ್ನೊಂದು ವಾಕ್ಯ 2 Corinthians 5:17. 2 ಕೊರಿಂಥ 5:17. It shows how we entered into the covenant. ಇದು ತೋರಿಸಿಕೊಡ್ತದೆ ನಾವು ಹೇಗೆ ಈ ಹೊಸ ಒಡಂಬಡಿಕೆಯಲ್ಲಿ ಭಾಗಿಯಾದೆವು ಎಂಬುದಾಗಿ. Therefore, if any man be in Christ, he is a new creation. All things have passed away. Behold, all things have become new. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. Verse 18. ಇದೆಲ್ಲ ದೇವರಿಂದಲೇ ಉಂಟಾದದ್ದು, ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನದ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. Yeah. Now listen. We all know the scripture, okay? If any man be in Christ, he is a new creation. All things have passed away. Everything has become new, and all things are of God. ಮತ್ತು ಈ ವಾಕ್ಯ ಎಲ್ಲರಿಗೂ ನಮಗೆ ಗೊತ್ತಿದೆ. ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದಾರೆ ಅವನು ನೂತನ ಸೃಷ್ಟಿಯಾದನು, ಹಳೆ ಸಂಗತಿ ಎಲ್ಲವೂ ಹೋಗಿ ಎಲ್ಲವೂ ನೂತನವಾಯಿತು, ಇದೆಲ್ಲವೂ ದೇವರಿಂದಲೇ ಆಯಿತು. Close your Bibles. All of you close your Bibles. ನಿಮ್ಮ ಬೈಬಲ್ ಅನ್ನು ಮುಚ್ಚಿರಿ. Tell in Kannada. ಎಲ್ಲೋ ಕನ್ನಡದಲ್ಲಿ ಹೇಳ್ರಿ. ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದಾರೆ ಅವನು ನೂತನ ಸೃಷ್ಟಿಯಾದನು, ಹಳೆದೆಲ್ಲವೂ ಹೋಗಿ ಎಲ್ಲವೂ ನೂತನವಾಯಿತು, ಇದೆಲ್ಲವೂ ದೇವರಿಂದಲೇ ಆಯಿತು. ಯಾರಿಂದಲೇ ಆಯಿತು? Now listen, it says he reconciled us to himself by Jesus Christ. ಅಲ್ಲಿ ಹೇಳಲ್ಪಡುತ್ತದೆ ಯೇಸು ಕ್ರಿಸ್ತನ ಮೂಲಕ ಆತನು ನಮ್ಮನ್ನು ಸಂಧಾನಪಡಿಸಿಕೊಂಡನು. We were away, but we came to God. ನಾವು ದೂರವಾಗಿದ್ದೆವು, ಈಗ ದೇವರ ಸಮೀಪಕ್ಕೆ ಬಂದೆವು. If he says that and closes, no problem. ಅಷ್ಟೇ ಹೇಳಿ ಮುಗಿಸಿದ್ರೆ ಪರವಾಗಿಲ್ಲ. And says he has given us the ministry of reconciliation. ಅಲ್ಲಿ ಹೇಳ್ತದೆ ಸಂಧಾನ ಪಡಿಸುವ ಸೇವೆಯನ್ನು ನಮಗೆ ಕೊಟ್ಟಿದ್ದಾನೆಂಬುದಾಗಿ. Say, I have a ministry of reconciliation. ಸಂಧಾನ ಪಡಿಸುವ ಸೇವೆ ನನಗಿದೆ. Means ಅದರ ಅರ್ಥ ಏನಂದ್ರೆ people who don't know God should come to God. That ministry is given to you. ಅದರ ಅರ್ಥ ಏನಂದ್ರೆ ಯಾರಿಗೆ ದೇವರು ಗೊತ್ತಿಲ್ಲವೋ ಅವರು ದೇವರ ಬಳಿಗೆ ಬರುವಂತ ಸೇವೆ ದೇವರು ನಿಮಗೆ ಕೊಟ್ಟಿದ್ದಾನೆ. I am weak, I can't tell gospel. ನಾನು ಬಲಹೀನನಾಗಿದ್ದೆ, ನನಗೆ ಸುವಾರ್ತೆ ಹೇಳಕ್ಕಾಗಲ್ಲ. When you are weak, then you are strong. ನೀನು ಯಾವಾಗ ಬಲಹೀನನಾಗಿದ್ದೀಯೋ ಆಗಲೇ ನೀನು ಬಲಶಾಲಿಯಾಗಿದ್ದೆ. Still simple word I put. ಇನ್ನು ಸುಲಭ ಮಾತನ್ನು ಹೇಳುವುದಾದ್ರೆ Look here. ಎಲ್ಲರೂ ಈ ಕಡೆ ನೋಡ್ರಿ. God, how many of you believe God has blessed you? ಎಷ್ಟು ಜನ ನೀವು ನಂಬ್ತೀರಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ ಎಂಬುದು? If I ask testimonies, how many of you will tell? ನೀವು ನಾನು ನಿಮ್ಗೆ ಸಾಕ್ಷಿ ಕೇಳಿದವರು ಎಷ್ಟು ಜನರು ಹೇಳ್ಬಹುದು? Everybody will have. ಎಲ್ಲರೂ ಹೇಳ್ತೀರಿ. It's not enough you take only blessings. ಆಶೀರ್ವಾದಗಳು ತೆಗೆದುಕೊಳ್ಳುವುದು ಮಾತ್ರ ಸಾಕಾಗುವುದಿಲ್ಲ. Nothing will happen to you. ನಿಮಗೇನು ಆಗುವುದಿಲ್ಲ. But ಆದ್ರೆ you can introduce this Jesus to the people. ಈ ಯೇಸುವನ್ನು ಇನ್ನೊಬ್ಬ ಜನರಿಗೆ ನೀವು ಪರಿಚಯ ಕೊಡಬಹುದು. Very simple. Talk about Jesus. ಸುಲಭ ಮಾತಲ್ಲಿ ಹೇಳಬೇಕಾದ್ರೆ ಯೇಸು ಬಗ್ಗೆ ಮಾತಾಡಿರಿ. Tell your neighbor, talk about Jesus. ಪಕ್ಕದವர்கள್ರಿ ಯೇಸು ಬಗ್ಗೆ ಮಾತಾಡಿರಿ. A very firm decision you should take. ಇದು ಬಹಳ ದೃಢವಾದ ನಿರ್ಧಾರ ತೆಗೆದುಕೊಳ್ಳಬೇಕು. Wherever I go, I talk about Jesus. ನಾನು ಎಲ್ಲೆಲ್ಲಿ ಹೋಗ್ತೇನೋ ಯೇಸು ಬಗ್ಗೆ ಮಾತಾಡ್ತೇನೆ. When you started talking about Jesus, ನಾನು ಯೇಸು ಬಗ್ಗೆ ಮಾತಾಡುವಾಗ you don't know how to do. ನಮಗೆ ಗೊತ್ತಿಲ್ಲ ಹೇಗೆ ಮಾಡಬೇಕು. Power of Christ will rest upon you. ಕ್ರಿಸ್ತನ ಶಕ್ತಿ ನಿಮ್ಮ ಮೇಲೆ ನೆಲೆಗೊಂಡಿದೆ. Amen. Are you with me? ಹೊರಟಿದ್ದೀರಾ? At least gospel track you should give. ಕನಿಷ್ಠ ಪಕ್ಷ ಈ ಸುವಾರ್ತೆ ಕರಪತ್ರವಾದರೂ ಕೊಡಿರಿ. I still remember before I purchased a two-wheeler. We used to go by auto. Myself, my wife, we used to go to work by auto, come by auto. Always we used to travel like that. ಮತ್ತು ನನಗೆ ಇನ್ನೂ ನೆನಪಿದೆ, ನಾವು ಈ ಒಂದು ಟೂ ವೀಲರ್ ಖರೀದಿ ಮಾಡೋದಕ್ಕಿಂತ ಮುಂಚೆ ನಾನು ನನ್ನ ಹೆಂಡತಿ ನಾವು ಯಾವಾಗಲೂ ಆಟೋದಲ್ಲಿ ಹೋಗ್ತಾ ಬರ್ತಾ ಇದ್ವಿ ಪ್ರಯಾಣ ಮಾಡುವುದಕ್ಕೆ. So one day we said, when anyhow we are going in auto, we'll take tracks and go. ಮತ್ತು ಒಂದು ಸಾರಿ ನಾವು ಮಾತಾಡಿಕೊಂಡ್ವಿ, ಹೇಗೋ ಆಟೋದಲ್ಲಿ ಹೋಗ್ತಾ ಇದ್ದೇವೆ, ನಾವು ಕರಪತ್ರ ತೆಗೆದುಕೊಂಡು ಹೋಗೋಣ. So I was going to my work. ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ. Oh, nice tie, everything. ನಾನು ಸರಿಯಾಗಿ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ದೆ, Tie all over. ಟೈ ಹಾಕೊಂಡು ಹೋಗ್ತಾ ಇದ್ದೆ. Now I have to give a track. ಈಗ ನಾನು ಕರಪತ್ರ ಕೊಡ್ಬೇಕು. That auto driver was looking tall,
So hefty with a big beard. ಮತ್ತು ಆ ಆಟೋ ಡ್ರೈವರ್ ಬಹಳ ದಪ್ಪ ಇದ್ದ, ಬಹಳ ಎತ್ತರ ಇದ್ದ, ಗಾತ್ರ ಇದ್ದ ಮತ್ತು ಗಡ್ಡ ಬಿಟ್ಟಿದ್ದ. And another two people are very hefty people. ಮತ್ತು ಆತನ ಪಕ್ಕ ಕೂತವರು ಸಹ ಎತ್ತರ ಗಾತ್ರ ಇದ್ರು. I was literally, trembling. ನನಗೆ ನಾನು ನಿಜವಾಗ್ಲೂ ನಡುಕ ಬಂತು. First time ಮೊದಲೇ ಸಾರ್ತಿ ಕೊಡ್ತಾ in ಇದ್ದೀನಿ this city. ಈ ಪಟ್ಟಣದಲ್ಲಿ. Even if they ask me something, I can't reply. ಅವ್ರು ಏನಾದ್ರೂ ನನಗೆ ಕೇಳಿದ್ರು ಸಹ ನನಗೆ ಉತ್ತರ ಕೊಡಕ್ ಆಗಲ್ಲ. So I thought that guy doesn't know Kannada. ಮತ್ತು ಯಾಕಂದ್ರೆ ನಾನು ಅನ್ಕೊಂಡೆ ಅವನಿಗೆ ಕನ್ನಡ ಗೊತ್ತಿಲ್ಲ. I asked him, do you know Kannada? Yes sir, I know it. ನಾನು ಅವ್ರಿಗೆ ಕೇಳಿದೆ ಕನ್ನಡ ಗೊತ್ತಾ ನಿಮ್ಗೆ? ಅವ್ರು ಹೇಳಿದ್ರೆ ಅವ್ರು ಕನ್ನಡ ಗೊತ್ತಂದ್ರು. So I gave him. ಆತನಿಗೆ ಕೊಟ್ಟೆ. The another two people, ಇನ್ನ ಇಬ್ರು, they said, give us also, we will read. ಅವ್ರು ಹೇಳಿದ್ರು ನಮಗೂ ಸಹ ಕೊಡ್ರಿ, ನಾವು ಓದ್ತೇವೆ. I said, it is so easy. ನಾನು ಹೇಳಿದ್ರೆ ಸುಲಭವಾಗಿದೆ. When I am weak, the power of Christ rests upon me. ನಾನು ಯಾವಾಗ ಬಲಹೀನನಾಗಿದ್ದೇನೋ ಕ್ರಿಸ್ತನ ಶಕ್ತಿ ನನಗೆ ಬಲಪಡಿಸ್ತದೆ. I just started giving. ನಾನು ಕೊಡುವುದಕ್ಕೆ You ಪ್ರಾರಂಭಿಸಿದೆ. have to begin. If you begin, it's over. It is finished. ನೀವು ಪ್ರಾರಂಭಿಸಬೇಕು. ನೀವು ಪ್ರಾರಂಭಿಸುವುದಾದ್ರೆ ಎಲ್ಲವೂ I ನಡೀತಾ still ಹೋಗ್ತದೆ. remember one of the mutton shop when I went. ನಾನು ಒಂದು ಮಟನ್ ಶಾಪಿಗೆ ಹೋಗ್ತಾ ಇದ್ದೆ. When the guy said, sir, your people don't come, this 1 month, none of the Christians will come. Why are you coming? ಮತ್ತು ಈ ಒಂದು ತಿಂಗಳ ಸಮಯದಲ್ಲಿ, That is a Good Friday. ಈ ಉಪವಾಸ ದಿನದ ಒಂದು ತಿಂಗಳ ಸಮಯದಲ್ಲಿ ಯಾವ ಕ್ರೈಸ್ತರು ಬರಲ್ಲ. ನೀವ್ಯಾಕೆ ಬರ್ತಾ ಇದ್ದೀರಿ ಸರ್? One chance enough. ಒಂದು ಅವಕಾಶ ಸಾಕು. I told him full gospel. ನಾನು ಅವನಿಗೆ ಫುಲ್ ಸುವಾರ್ತನೆ ಹೇಳಿಬಿಟ್ಟೆ. 10 people are around me. ನನ್ನ ಸುತ್ತ 10 ಜನರಿದ್ರು. He asked me why I came. I told why I came. ಅವನು ಕೇಳಿದ ನೀವು ಯಾಕೆ ಬಂದ್ರಿ ಅಂತ ಕೇಳಿದ. ಅದರಿಂದ ನಾನು ಸುವಾರ್ತೆ ಹೇಳಿಬಿಟ್ಟೆ. I told him why I am eating. ನಾನು ಮತ್ತೆ ಹೇಳಿದೆ ನಾನು ಯಾಕೆ ತಿಂತಾ ಇದ್ದೇನೆ. Who is Jesus? ಯೇಸು ಯಾರಾಗಿದ್ದಾನೆ. Hallelujah. Hallelujah. You just decide in your mind enough. ನಿಮ್ಮ ಮನಸ್ಸಿನಲ್ಲಿ ನಿರ್ಧಾರ ಮಾಡಿ ಅದು ಸಾಕಾಗಿದೆ. You will see thousands will accept Jesus through you. ಸಾವಿರಾರು ಜನರು ನಿಮ್ಮ ಮೂಲಕ ರಕ್ಷಣೆ ಹೊಂದುತ್ತಾರೆ. I'll continue next week. ನಾನು ಇದನ್ನು ಮುಂದುವರಿಸಿಕೊಂಡು ಹೋಗ್ತೇನೆ. How power of Christ will rest upon you. You can become a mouthpiece of God. ಹೇಗೆ ಕ್ರಿಸ್ತನ ಶಕ್ತಿ ನಿಮ್ಮ ಮೇಲೆ ನೆಲೆಗೊಳ್ಳುವಾಗ ನೀವು ದೇವರ ಬಾಯಿಯಾಗಿ ಮಾರ್ಪಡ್ತೀರಿ. Amen. Hallelujah. Shall we all stand up? ನಾವು ಎದ್ದು ನಿಂತುಕೊಳ್ಳೋಣ. Everyone.